ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಖಾರ ಪೊಂಗಲ್ ಹೇಗೆ ಮಾಡೋದು ಹೋಟೆಲ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಮಾಡ್ಬೋದು. ಕುಕ್ಕರ್ನ ಬಳಸಿ ಹೇಗೆ ನಾನು ಪಕ್ಕ ಮೆಜರ್ಮೆಂಟೊಂದಿಗೆ ಮಾಡೋದಂತ ಹೇಳ್ಕೊಡ್ತೀನಿ. ನೀವು ಸಹ ಮಾಡಿ ಟ್ರೈ ಮಾಡಿ. ಈ ಥರ ಒಂದು ಟೇಸ್ಟಿಯಾದ ಖಾರ ಪೊಂಗಲ್ನ ನೀವು ಮನೆಯಲ್ಲೇ ಮಾಡ್ಬೋದು. ಹೇಗೆ ಮಾಡೋದಂತ ನಾನು ರೆಸಿಪಿ ಹೇಳ್ತೀನಿ, ಮತ್ತು ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸನ್ನು ಹೇಳ್ತೀನಿ. ನೋಟ್ ಮಾಡ್ಕೊಳ್ಳಿ. ಸೂಪರಾಗಿರುತ್ತೆ. ಸಖತ್ ಟೇಸ್ಟ್ನಲ್ಲಿ ಹೋಟೆಲ್ ರೀತಿಯಲ್ಲಿ ನೀವು ಮನೇಲಿ ಸಹ ಮಾಡ್ಬೋದು. ಇದಕ್ಕೆ ಬೇಕಾದ ಮೆಜರ್ಮೆಂಟು 1 ಲೋಟ ಹೆಸರು ಬೇಳೆ, 1 ಲೋಟ ಅಕ್ಕಿ. ನೀವು ಇದೇ ಥರ ಪ್ರಮಾಣದಲ್ಲಿ ತೊಗೊಬೇಕು. ಅಕ್ಕಿನೂ ಮತ್ತು ಬೇಳೆನೂ ಸಮ ಪ್ರಮಾಣದಲ್ಲಿ ತೊಗೊಬೇಕು. ಎರಡೂ ಸಹ ಕುಕ್ಕರ್ನಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು. 2 ಲೋಟಕ್ಕೆ 8 ಲೋಟ ನೀರು ಹಾಕಬೇಕು. ನೀವು ಮೊದಲು ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಯಾವಾಗಲೂ ಬೇಳೆ ಅಕ್ಕಿಗಿಂತ ಸ್ವಲ್ಪ ಜಾಸ್ತಿನೇ ನೀರಿಡಬೇಕು. ಆವಾಗಲೇ ನಿಮಗೆ ಚೆನ್ನಾಗಿ ಬೆಂದು ಬರುತ್ತೆ. ಇದು ತುಂಬ ಮಿಲ್ದೋಗಬೇಕು, ಆ ಥರ ಬೇಯಬೇಕು ಅಕ್ಕಿ. ಆವಾಗಲೇ ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ಪೊಂಗಲಲ್ಲಿ ನಾವು 3 ವಿಸಿಲ್ ಬಿಟ್ಟರೆ ಸಾಕು. ಯಾಕಂದರೆ ನೀರಿಟ್ಟಿರ್ತೀವಲ್ಲ, 3 ವಿಸಿಲ್ ಇಟ್ಟರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಈ ಒಂದು ಪೊಂಗಲ್ಲು ನಾವು ಡಿಫ್ರೆಂಟಾಗಿ ನಾವು ಹೋಟೆಲ್ ಸ್ಟೈಲ್ನಲ್ಲೇ ಮಾಡೋದ್ರಿಂದ, ಪಕ್ಕ ಮೆಜರ್ಮೆಂಟ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಕುಕ್ಕರಲ್ಲಿ ಮಾಡೋದ್ರಿಂದ ಪಕ್ಕಾಗಿ ಬೆಂದುಬಿಡುತ್ತೆ ಅಕ್ಕಿನೂ ಬೇಳೆನೂ. ಇವಾಗ ನೋಡಿ, ನಾನು ಮುಚ್ಚಿಬಿಟ್ಟು ಈಗ ನಾನು 3 ವಿಸಿಲ್ ಬರ್ಸ್ಕೊಬೇಕು. 3 ವಿಸಿಲ್ ಬರ್ಸ್ಕೊಳಕ್ಕೆ ಲಿಡ್ ಹಾಕಿ ಇಟ್ಟಿದ್ದೀನಿ. ಸ್ಟವ್ ಮೇಲೆ ಇಟ್ಬಿಟ್ಟು ನಾವು 3 ವಿಸಿಲ್ ಬರ್ಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ನಿಮಗೆ ತುಪ್ಪ ಬೇಕಂದ್ರೆ ನೀವು ತುಪ್ಪ ಹಾಕಿ ಕೂಡ ನೀವು ಒಗ್ಗರಣೆ ಮಾಡ್ಕೊಬೋದು. ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಹೇಗೆ ಬೆಂದಿದೆ ಅಂತ. ಚೆನ್ನಾಗಿ ಪಕ್ಕ ಟೆಸ್ಟರಲ್ಲಿ ಬೆಂದಿರುತ್ತೆ. ಬಿಗಿನರ್ಸು ಸಹ ಈ ಒಂದು ಪೊಂಗಲ್ನ ಟ್ರೈ ಮಾಡ್ಬೋದು. ಕೆಲವೊಬ್ಬರಿಗೆ ಪೊಂಗಲೆಲ್ಲ ಮಾಡೋಕ್ಕೆ ಬರೋಲ್ಲ ನನಗೆ ಪಾತ್ರೆಯಲ್ಲಿ ಅಂದಾಗ ಈಗ ಕುಕ್ಕರ್ನ ಬಳಸಿ ನಾವು ಮಾಡ್ಕೊಬೋದು. ಇವಾಗ ನಾನು ಬಾಣಲೆ ಇಟ್ಟಿದ್ದೀನಿ. ಕಾಯ್ದ ನಂತರ 3 ರಿಂದ 4 ಟೇಬಲ್ ಸ್ಪೂನ್ ಆದಷ್ಟು ನಾನು ಎಣ್ಣೆ ಹಾಕ್ಕೊತಿದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ತುಪ್ಪದಲ್ಲೇ ಮಾಡ್ತಾರೆ. ನೀವು ತುಪ್ಪ ಬೇಕಾದ್ರೆ ತುಪ್ಪ ಹಾಕ್ಕೊಬೋದು, ಆಪ್ಷನಲ್ಲು. ಅದೇ ಹೋಟೆಲ್ ರೀತಿಯಲ್ಲೇ ಬರಬೇಕು ಅಂದರೆ ನೀವು ತುಪ್ಪ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು. ನಾನು ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್ ಸಾಸಿವೆ, 1/4 ಟೇಬಲ್ ಸ್ಪೂನ್ ಜೀರಿಗೆ, ಮೆಣಸು 1/4 ಟೇಬಲ್ ಸ್ಪೂನ್ ಆದಷ್ಟು ಮೆಣಸು ಹಾಕ್ಕೊತಿದ್ದೀನಿ. ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಇವಿಷ್ಟನ್ನು ಸ್ವಲ್ಪ ಫ್ರೈ ಆಗೋ ತನಕ ಸಿಮ್ಮಲ್ಲೇ ಇಟ್ಟು ನೀವು ಒಗ್ಗರಣೆ ಮಾಡ್ಕೊಬೇಕು. ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಶುಂಠಿ, ಸಣ್ಣದಾಗಿ ಹೆಚ್ಚಿಟ್ಟಂತಹ ಶುಂಠಿನೂ ಹಾಕ್ಕೊಂಬಿಟ್ಟು ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಲೇ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಬೇಯಿಸಿಟ್ಟಂತಹ ಬೇಳೆನೂ ಅಕ್ಕಿನೂ ಬೇಯಿಸಿಟ್ಟಿರ್ತೀವಲ್ಲ, ಆ ಮಿಶ್ರಣವನ್ನು ಹಾಕೋಬೇಕು. ಬಿಸಿನೀರು 1 ಲೋಟ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಆಗಿಬಿಟ್ಟಿದೆ ಇದು ಬೆಂದು ಬಂದಿರೋದು. ಅದಕ್ಕೆ ಬಿಸಿನೀರು ಹಾಕಿದ್ರೆ ಸ್ವಲ್ಪ ತೆಳ್ಳಾಗುತ್ತೆ. ಅದಕ್ಕೋಸ್ಕರ ನಾವು 2 ಲೋಟಕ್ಕೆ 8 ಲೋಟ ನೀರಿಡಬೇಕು. ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ಕೆಲವರು ತೆಂಗಿನ ಹಾಲು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಬೇಕು ಅಂದರೆ ತೆಂಗಿನ ಹಾಲು ಕೂಡ ನೀವು ಹಾಕ್ಕೊಬೋದು. ಈ ಥರ ಮಿಶ್ರಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಸೂಪರಾದ ಒಂದು ಖಾರ ಪೊಂಗಲ್ಲು ಮನೇಲೇ ಸಹ ನೀವು ಮಾಡ್ಬೋದು. ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಸಖತ್ ಟೆಕ್ಸ್ಚರಲ್ಲಿರುತ್ತೆ. ಇವಾಗ ಈ ಸ್ಟೇಜ್ನಲ್ಲಿ ನೀವು 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕಿಬಿಟ್ರಂತೂ ಸಖತ್ತಾಗಿರುತ್ತೆ. ನಮ್ಮ ಮನೇಲಿ ಯಾರಿಗೂ ತುಪ್ಪ ಇಷ್ಟ ಆಗೋಲ್ಲ, ಅದಕ್ಕೆ ನಾನು ಹಾಕಿಲ್ಲ. ನಿಮಗೆ ಈ ಹೋಟೆಲ್ ರೀತಿಯೇ ಬರಬೇಕು ಅಂದರೆ ನೀವು ತುಪ್ಪ ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ಒಂದು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಹುರ್ಗಡ್ಲೆ ಚಟ್ನಿಯೊಂದಿಗೆ ಸರ್ವ್ ಮಾಡಿದರೆ ಸಖತ್ತಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ. ನಾನು ಸಹ ಹುರ್ಗಡ್ಲೆ ಚಟ್ನಿಯೊತ್ತಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಈ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಸ್ಕಿಪ್ ಮಾಡ್ದಂಗೆ ನನ್ನ ವೀಡಿಯೋಸ್ನ ನೋಡಿ ಹೀಗೆ ನನ್ನನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.